ನರೆಗಲ್ ಕೋಮುಗಲಭೆ ಕಾವು ಆರೋ ಮುನ್ನ ಮತ್ತೊಂದು ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಬೀದಿ ಬದಿ ವ್ಯಾಪಾರಿಗೆ ಥಳಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನರೆಗಲ್ ಕೋಮುಗಲಭೆ ಕಾವು ಆರೋ ಮುಂಚಿತವಾಗಿ ಮತ್ತೊಂದು ಬರ್ಬರ ಹತ್ಯೆ ನಡೆದಿದೆ. ಎದೆಗೆ ಕಾಲಿನಿಂದ ಒದ್ದು ಹಲ್ಲೆಗೈದಿದ್ದಾರೆ. 4 ಮುಸ್ಲಿಂ ಯುವಕರು ಎನ್ನಲಾಗ್ತಾ ಇದೆ. ಹಲ್ಲೆಯ ತೀವ್ರತೆಗೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶಿವಾಜಿರಾವ್ ಬೈರೋಜಿ 55 ವರ್ಷ ವಯಸ್ಸಾಗಿತ್ತು ಇವರಿಗೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು. ಮೃತ ಶಿವಾಜಿರಾವ್ ಮಗ ಭರತ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಐಜಿ ರವಿಕಾಂತೇಗೌಡ, ಎಸ್ಪಿ ಯಶೋಧ ಒಂಟಗೋಡಿ ಭೇಟಿಯನ್ನು ಕೊಟ್ಟಿದ್ದಾರೆ. ರಟ್ಟಿಹಳ್ಳಿಯಲ್ಲಿ ಉದ್ವಿಗ್ನ ವಾತಾವರಣ ಸದ್ಯಕ್ಕೆ ನಿರ್ಮಾಣವಾಗಿದೆ. ಸದ್ಯ ಮೃತಪಟ್ಟ ಶಿವಾಜಿರಾವ್ ಅವರ ಫೋಟೋವನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಗಲಾಟೆ ಯಾವ ಕಾರಣಕ್ಕಾಯಿತು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲೊಂದು ಕ್ಷುಲ್ಲಕ ಕಾರಣ ಅಂತ ಹೇಳಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗೆ ಥಳಿಸಿ ಬರ್ಬರವಾಗಿ ಹತ್ಯೆ ಮಾಡಿರೋದು. ಎದೆಗೆ ಒದ್ದಿದ್ದಾರೆ, ಕಾಲಿನಿಂದ ಒದ್ದಿದ್ದಾರೆ 4 ಮುಸ್ಲಿಂ ಯುವಕರು ಎನ್ನುವಂಥ ಆರೋಪ ಕೇಳಿಬಂದಿದೆ. ಹಲ್ಲೆ ತೀವ್ರತೆಗೆ ಶಿವಾಜಿರಾವ್ ಬೈರೋಜಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 55 ವರ್ಷ ವಯಸ್ಸಾಗಿತ್ತು. ಘಟನೆಯ ವಿವರವನ್ನು ನೋಡ್ತಾ ಹೋಗೋದಾದ್ರೆ ಮೊಟ್ಟೆ ಖರೀದಿ ಮಾಡೋಕ್ಕೆ ಇವರ ಅಂಗಡಿಗೆ 4 ಮುಸ್ಲಿಂ ಯುವಕರು ಬರ್ತಾರೆ. ಆ ಸಂದರ್ಭದಲ್ಲಿ ಆಗುವಂಥ ಗಲಾಟೆ. ನಾನು ಕೊಟ್ಟಿದ್ದು ₹500 ಅಂತೇಳಿ ಜಗಳವನ್ನ ವಾಸಿಂ ಎನ್ನುವಂಥ ಯುವಕ ತೆಗೆದಿದ್ದಾನೆ. ಇಲ್ಲ ಕೊಟ್ಟಿದ್ದು ₹100 ಅಂತೇಳಿ ಶಿವಾಜಿರಾವ್ ಹೇಳ್ತಾರೆ. ಅಂತೇಳಿದ್ರೆ ಅವ್ರ ಮಗನ ಜೊತೆಯಲ್ಲಿ ಮೊದಲು ಗಲಾಟೆ ಆಗೋದು. ಈ ಗಲಾಟೆಯನ್ನು ಬಿಡಿಸೋಕೆ ಅವರ ತಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಹಲ್ಲೆ ಮಾಡಿದ್ದಾರೆ. ವಾಸಿಂ, ಸರ್ಫರಾಜ್, ಮುಲ್ಲಾ, ಸಾದಿಕ್ ಮುಲ್ಲಾ, ಶಿವರಾಜ್ ಆರೋಪಿಗಳು. ಘಟನೆಯ ಬಗ್ಗೆ ಸ್ಥಳದಿಂದ ಒಂದು ಕಡೆಯಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಎನ್ನುವಂಥ ಮಾಹಿತಿ.